ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಬಂದು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗಿಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರು ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದಾರೆ, APL ಆಗಿರ್ಬೋದು ಮತ್ತು BPL ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ ಒಂದು ರೇಷನ್ ಕಾರ್ಡಿಗಾಗಿ ನೀವು ಅರ್ಜಿ ಸಲ್ಲಿಸ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಂಥವ್ರಿಗೆ ಇಲ್ಲಿ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ನ ಈ ವಿಡಿಯೋದಲ್ಲಿ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ BPL ಮತ್ತು APL ಎರಡೂ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಗಿದೆ. ಆದರೆ ಅರ್ಜಿ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ, ಯಾವ ಸಮಯದಲ್ಲಿ ಪ್ರಾರಂಭ ಆಗುತ್ತೆ, ದಾಖಲೆಗಳು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಸಂಪೂರ್ಣವಾದಂಥ ವಿವರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಹಾಕುವಂಥ ಪ್ರತಿ ಒಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ನಮ್ಮ ವಿಡಿಯೋಗಳು ನೀವು ಮೊದಲಿಗೆ ನೋಡ್ಬೋದು ಅಂತ ಹೇಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬನ್ನಿ, ಒಂದು ಸಂಪೂರ್ಣವಾದಂಥ ವಿವರ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಯಾರಾದರೂ ಹೊಸದಾಗಿ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು, APL ಆಗಿರ್ಬೋದು ಅಥವಾ BPL ರೇಷನ್ ಕಾರ್ಡ್ ಆಗಿರ್ಬೋದು, ನೀವು ಯಾವುದು ಬೇಕಾದರೂ ಅರ್ಜಿನ ಸಲ್ಲಿಸ್ಬೋದು. ಆದರೆ ಯಾವ ಸಮಯದಲ್ಲಿ ಒಂದು ಸರ್ವರ್ ಓಪನ್ ಆಗುತ್ತೆ ಮತ್ತು ಅದಕ್ಕೆ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ ಮತ್ತು ಅದು ಎಷ್ಟು ಗಂಟೆಗಳ ಕಾಲ ಒಂದು ಸರ್ವರ್ ಓಪನ್ ಇರುತ್ತೆ ಅನ್ನೋದನ್ನು ಮುಖ್ಯವಾಗಿರುತ್ತೆ. ಹಾಗಾಗಿ ಈ ವಿಡಿಯೋ ನೋಡ್ತಾ ಇರುವಂಥವ್ರು ಜನರಿಗೂ ಕೂಡ ಶೇರ್ ಮಾಡೋದು ಉತ್ತಮ. ಯಾಕಂತಂದರೆ ಒಂದು ವಿಷಯ ನಾವು ತಿಳ್ಕೊಂಡ ಮೇಲೆ ಇನ್ನೊಬ್ರಿಗೂ ಕೂಡ ಆ ವಿಷಯ ತಿಳಿಸ್ಬೇಕಾಗುತ್ತೆ. ಅದಕ್ಕಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಮಾಹಿತಿ ತಿಳ್ಕೊಂಡು ಇನ್ನೊಬ್ರಿಗೂ ಕೂಡ ತಿಳಿಸ್ಕೊಡಿ, ಅವರು ಕೂಡ ಅನುಕೂಲ ಆಗುತ್ತೆ. ತುಂಬ ಜನರು ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಕೆಲವು ಜನರು ವಿಡಿಯೋ ನೋಡಿದರೆ ಮಾಹಿತಿ ಗೊತ್ತಾಗುತ್ತೆ, ಕೆಲವು ಜನರ ಹತ್ರ ಫೋನ್ ಇರೋದಿಲ್ಲ. ಹಾಗಾಗಿ ಅವು ಕೆಲವರು ಜನರ ಹತ್ರ ಮೊಬೈಲ್ ಕೂಡ ಇರೋದಿಲ್ಲ, ಅವ್ರಿಗೆ ಮಾಹಿತಿ ಗೊತ್ತಾಗೋದಿಲ್ಲ. ಅಂಥವ್ರಿಗೂ ಕೂಡ ಒಂದು ಮಾಹಿತಿನ ನೀವು ತಿಳಿಸ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂತಂದರೆ ನೀವು ಮಾಡೋ ಒಂದು ಹೆಲ್ಪು ಅವ್ರಿಗೆ ಹೆಲ್ಪ್ ಆಗುತ್ತೆ ಮತ್ತು ನಿಮಗೂ ಕೂಡ ಒಂದು ತೃಪ್ತಿ ನೀಡುತ್ತೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ಅಂತ ಹೇಳ್ತಾ ಬನ್ನಿ ಸಂಪೂರ್ಣವಾದ ಮಾಹಿತಿನ ತಿಳಿದುಕೊಳ್ಳೋಣ. ಸ್ನೇಹಿತರೆ ನೋಡಿ, ಒಂದು BPL APL ಎರಡೂ ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಮೊದಲಿಗೆ ನಿಮ್ಮ ಹತ್ರ ಇರಬೇಕಾದಂಥ ಒಂದು ದಾಖಲೆಗಳು ಏನಂತಂದ್ರೆ, ಮೊದಲಿಗೆ ಎಲ್ಲ ಸದಸ್ಯರು, ನೀವು ಹೊಸದಾಗಿ ಏನೋ ರೇಷನ್ ಕಾರ್ಡ್ನ ಮಾಡಬೇಕಂತೀರ, ಎಲ್ಲರ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ. ಪ್ರತಿಯೊಬ್ಬರ ಒಂದು ರೇಷನ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಆ ಎಲ್ಲ ಸದಸ್ಯರಲ್ಲಿ ಒಬ್ಬರದ್ದು ಯಾರಾದರೂ ಒಬ್ಬ ಸದಸ್ಯರ ಒಂದು ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ ಮತ್ತು 6 ವರ್ಷದ ಒಳಗಿನ ಮಕ್ಕಳು ಇದ್ದರು ಅಂತಂದರೆ ಅವರಿಗೆ ಒಂದು ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಇತ್ತು ಅಂತಂದ್ರೆ ನೀವು ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ನ ಹಾಕ್ಬಹುದು. ಅದಕ್ಕೆ ಈ ಶ್ರಮ ಕಾರ್ಡು ಅದು ಇದು ಅಂತ ಏನು ಇಲ್ಲ. ಅದು ನೀವು ಈಸಿಯಾಗಿ ಈ 3 ದಾಖಲೆಗಳು ನಿಮ್ಮ ಹತ್ರ ಇದ್ದರೆ ನೀವು ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಈ 3 ಕೇಂದ್ರಗಳಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ. ಮತ್ತು ಇದಕ್ಕೆ ಸಮಯ ಬಂದು ನಿಮಗೆ ಯಾವ ಸಮಯದಲ್ಲಿ ನಿಮಗೆ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದರೆ 1 ಗಂಟೆಯಿಂದ 4 ಗಂಟೆವರೆಗೆ 1 ಗಂಟೆಯಿಂದ 4 ಗಂಟೆವರೆಗೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ನೀವು ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 4 ಗಂಟೆ
ವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ. ಆ ಸಮಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಬರ್ತಾ ಇತ್ತು ಮೊದಲು. ಈಗ ಯಾವುದೇ ಕಾರಣಕ್ಕೂ ಸರ್ವರ್ ಪ್ರಾಬ್ಲಮ್ ಇರುವುದಿಲ್ಲ, ಎಲ್ಲ ಸರಳವಾಗಿ ಆಗುತ್ತೆ. ಮತ್ತು ನೀವು ಈಸಿಯಾಗಿ 3 ಗಂಟೆ ತನಕ ನೀವು ಈಸಿಯಾಗಿ ತುಂಬ ಜನರು ಕೂಡ ಅರ್ಜಿ ಸಲ್ಲಿಸುವಂಥ ಕೆಲಸ ಇರುತ್ತೆ. ಹಾಗಾಗಿ ಈಸಿಯಾಗಿ ನಿಮ್ಮ ಕೆಲಸ ಆಗುತ್ತೆ. ಮೊದಲು ಸರ್ವರ್ 3 ಗಂಟೆ ಪ್ರಯತ್ನ ಮಾಡಿದರೂ ಕೂಡ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬೀಳೋದು ಕಷ್ಟ ಆಗಿತ್ತು ಮೊದಲು. ಈಗ ಆ ರೀತಿ ಇಲ್ಲ, ಎಲ್ಲ ಒಂದು ಅಪ್ಲಿಕೇಶನ್ಗಳು ಈಸಿಯಾಗಿ ತೆಗೆದುಕೊಳ್ತಾ ಇದೆ. ಸರ್ವರ್ ಕೂಡ ತುಂಬ ಸ್ಪೀಡ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಈಸಿಯಾಗಿ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ, ಈ 3 ದಾಖಲೆಗಳು ನಿಮ್ಮ ಹತ್ರ ಇದ್ದರೆ. ಮತ್ತು ಇದಕ್ಕೆ ಒಂದು ದಾಖಲೆಗಳು ಕೂಡ ಹೇಳಿದ್ದೀನಿ ಮತ್ತು ಸಮಯ ಕೂಡ ಹೇಳಿದ್ದೀನಿ. ಇನ್ನು ಏನು ಇದರ ರೇಷನ್ ಕಾರ್ಡಿನ ಒಂದು ದಿನಾಂಕ ಈ ರೇಷನ್ ಕಾರ್ಡ್ನ ಅರ್ಜಿ ಸಲ್ಲಿಸಬೇಕಾದ್ರೆ ಇದಕ್ಕೂ ಕೂಡ ದಿನಾಂಕ ನಿಗದಿ ಇದೆ. ಈ ದಿನಾಂಕದ ಒಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ನೀವು ಯಾವ ಕೇಂದ್ರಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಈ ಕೇಂದ್ರಗಳಲ್ಲಿ ಮಾತ್ರ ಅವಕಾಶ ಇದೆ. ನಿಮಗೂ ಕೂಡ ಈ ಯಾವ ಒಂದು ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು ಅಂತ ಕನ್ಫ್ಯೂಸ್ ಇರುತ್ತೆ, ಅದನ್ನು ಕೂಡ ಕ್ಲಿಯರಿಟಿ ಮಾಡಿದ್ದೀನಿ. ಸಮಯ ಕೂಡ ನಿಮಗೆ ಹೇಳಿಕೊಟ್ಟಿದ್ದೀನಿ. ಈಗ ದಿನಾಂಕ ನೋಡಿ, ನಾನು ಇವತ್ತು 18ನೇ ತಾರೀಕಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಿನ್ನೆ ನನಗೂ ಕೂಡ ಮಾಹಿತಿ ಸಮಯ ಮುಗಿದ ಮೇಲೆ ಗೊತ್ತಾಗಿರೋದ್ರಿಂದ ನಿನ್ನೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಯಾರಾದರೂ 18ನೇ ತಾರೀಕು ಮೀರಿ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಮಾಹಿತಿನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ನಿಮಗೆ ನೋಟಿಫಿಕೇಷನ್ ಸಮಯ ಮೀರಿ ಬಂದಿದೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆ ಕಾರಣದಿಂದ ನಿಮಗೆ ವಿಡಿಯೋ ಲೇಟಾಗಿ ಸಿಕ್ಕಿದೆ ಸ್ನೇಹಿತರೆ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರುವ ವಿಡಿಯೋ ಆಗಿಂದಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಪಟ್ಟಂತ ವಿಡಿಯೋನ ನೋಡಿ ಮಾಹಿತಿನ ತಿಳ್ಕೊಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಿಮಗೆ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೋಡಿ, ದಿನಾಂಕ ಇದು ಶುರುವಾಗಿರೋದು ದಿನಾಂಕ 17/4/2025. 17/4/2025ರಿಂದ 19/4/2025. ನಾನು ವಿಡಿಯೋ ಮಾಡ್ತಿರುವಂಥದ್ದು 18ನೇ ತಾರೀಕು ದಿನ. ಈಗ ನೋಡಿ, ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಮತ್ತು ನಾಳೆ 2 ದಿನ ಟೈಮ್ ಇದೆ. 1 ಗಂಟೆಯಿಂದ 4 ಗಂಟೆವರೆಗೂ ನೀವು ಇವತ್ತು ಕೂಡ ಅರ್ಜಿ ಸಲ್ಲಿಸ್ಬೋದು ಮತ್ತು 19 ನಾಳೆ ಕೂಡ 2 ದಿನ ಕೂಡ ಅವಕಾಶ ಇರುತ್ತೆ. ನಿನ್ನೆದು ಮುಕ್ತಾಯವಾಗಿದೆ. 3 ದಿನಗಳ ಕಾಲ ಅವಕಾಶ ಕೊಟ್ಟಿದ್ದರು, ಆದರೆ ಇಲ್ಲಿ 1 ದಿನ ವ್ಯರ್ಥ ಆಯಿತು. ಅದಕ್ಕಾಗಿ ದಯವಿಟ್ಟು ಮಾಹಿತಿನ ನಿಮಗೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.